ಎಲ್ಲ ಇರೋಕ್ಕಾಗೇನು ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಆರೋಪಿನ ಪೊಲೀಸರು ಹೊರಗೆ ಕಳಿಸ್ತಾರಂತಂದ್ರೆ ಇನ್ನು ಪೊಲೀಸರನ್ನ ಯಾವ ರೀತಿ ಇವ್ರು ಮ್ಯಾನೇಜ್ ಮಾಡಿರ್ಬೇಕು. ಈಗ ಈ ರೀತಿ ಭ್ರಷ್ಟಾಚಾರ ಮಾಡೋರು ಇವರು ಗೋಕಾಕದ ಭ್ರಷ್ಟಾಚಾರ ಬಗ್ಗೆ ತಿಂಗಳಿಗೋ 2 ತಿಂಗಳಿಗೋ ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಇವರು. ಜನರನ್ನ ಈ ರೀತಿ ಅನ್ಸಕತ್ತಾರೆ. ಇವ್ರು ಅಮಾಯಕರನ್ನ ಕೆಲವು ಮಂದಿನ ಕರ್ಕೊಂಡ ತಾವು ಅಮಾಯಕರನ್ನ ಕರ್ಕೊಂಡಾರ. ಅವ್ರ ಜೊತೆ ಇದ್ದವ್ರು ಪಾಪ ಯಾರಿಗೂ ಏನೂ ಗೊತ್ತಿಲ್ಲ, ಮುಗ್ಧರದಾರ ಅವ್ರು. ಯಾರು ನನ್ನ ಅಂದಾಜು ನಾ ಹಂಗೆ ಹೇಳ್ಬೇಕು, ಒಬ್ಬರು ಇಬ್ಬರು ಏನೋ ಪಾಪ ಅವ್ರು ಶಿಕ್ಷಣ ಜಾಸ್ತಿ ಆಗೈತೆ. ಉಳ್ದವ್ರೆಲ್ಲ ಸಾಮಾನ್ಯ ಜನರನ್ನ ಕರ್ಕೊಂಡು ಅವ್ರನ್ನ ಆಜು ಬಾಜು ಕುಣಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ದೊಡ್ಡ ಪ್ರಮಾಣ ಮಾಡಿ ಹೇಳ್ತಾರೋ ಗೋಕಾಕದ ಅದು ನಡೆದೈತಿ ಇದು ನಡೆದೈತಿ, ಆ ಭ್ರಷ್ಟಾಚಾರ ನಡೆದೈತಿ ಇದು ನಡೆದೈತಿ ಇವ್ರು ಹೇಳೋರ. ಇವ್ರು ಏನು ಮಾಡಾಕತ್ತಾರೋ, ಇವ್ರು ಏನು ಭ್ರಷ್ಟಾಚಾರ ಮಾಡಾಕತ್ತಾರೋ ಇದ್ರ ಬಗ್ಗೆ ನಮ್ಗೆ ಅವ್ರು ಹೇಳ್ಬೇಕು. ಮತ್ತು ಈ ಚುನಾವಣೆ ಒಳಗೆ ಏನಾಗೈತೆ ಅಂತಂದ್ರೆ ಇವರಿಗೆ ಕಾರ್ಯಕರ್ತರು ಸಿಗಾಕತ್ತಿಲ್ಲ. ಒಬ್ಬ ಜವಾಬ್ದಾರಿಯುತ ಡಾಕ್ಟ್ರಾಗಿ ಗೋಕಾಕ ಮೂಡಲಿಗೆ ಘಟಪ್ರಭಾ ಇಂಥ ದೊಡ್ಡ ದೊಡ್ಡ ದವಾಖಾನೆ ತೆಗೆದ ಮನುಷ್ಯ ತನ್ನ ವ್ಯಕ್ತಿತ್ವದ ಬಗ್ಗೆ ಅವರು ತಿಳ್ಕೊಬೇಕಾಗಿತ್ತು. ಅಲ್ಲಿ ದುಡ್ಡು ಹಂಚಕ್ಕೆ ಹೋಗ್ತಾರೋ, ಎಲ್ಲೇ ಅಂಕಲಿಗಳು ದುಡ್ಡು ಹಂಚಕ್ಕೆ ಹೋಗ್ತಾರೋ, ಮತ್ತೆ ಯಾರು ಆಗಿದ್ರೆ ಕಾರ್ಯಕರ್ತರಿಗೆ ಏನಾರು ದುಡ್ಡು ಹಂಚಿ ಹಂಚೋದು ತಪ್ಪು. ಒಂದು ವೇಳೆ ಮಾಡ್ತಿದ್ರು ಅಂದ್ರೂ ಬೇರೆ ಯಾರನ್ನ ಕಳಿಸ್ಬೋದಾಗಿತ್ತು. ಸ್ವತಃ ಮುಂದೆ ಹೋಗ್ತಾರಂದ್ರೆ ಇವ್ರು ಕಾರ್ಯಕರ್ತರು ಸಿಗವಲ್ರು. ಮತ್ತೆ ಹೇಳ್ತಾರೋ ನಾವು 3 ಲಕ್ಷ ಆರಿಸಿ ಬರ್ತಾವಂತ. 3 ಲಕ್ಷ ಆರಿಸಿ ಬರ್ತಾರೋ 6 ಬೀಳ್ತಾರೋ ಅದಂತೆ ನಮ್ಮ 4ನೇ ತಾರೀಕು ಗುರ್ತಕ್ಕೈತಿ. ನಾವು ಮಾತ್ರ ಇದರಲ್ಲೇ ಹೇಳ್ತೀವಿ, ಹೆಮ್ಮೆಯಿಂದ ಹೇಳ್ತೀವಿ, 3 ಲಕ್ಷ ನಾವು ಲೀಡ್ ಆರಿಸಿ ಬರತ್ತೀವಿ ನಾವು. ಅದಕ್ಕಾಗಿ ಈ ರೀತಿ ಎಲ್ಲ ಮಾಡೋದೆಲ್ಲ ಮಾಡಿಕೆರಿಂದ ಮತ್ತು ಸುಮ್ಮನೆ ಬಂದು ಇಲ್ಲಿ ಜಾತಿ ಹೇಳೋದು. ಈಗ ಅವ್ರು ಹೇಳ್ತಾರೆ ನಮ್ಗೆ ನಾವು ಕ್ಯಾಂಡಿಡೇಟ್ ಬಗ್ಗೆನೂ ಒಂದು ಸ್ವಲ್ಪ ಇಲ್ಲಿ ಹೇಳ್ಬೇಕಾಗ್ತೈತಿ. ಇಲ್ಲ ನಂದಿದ್ರಿ ನಮ್ಮ ಮನೆಯೊಳಗೆ ನನ್ನ ತವ್ರ ಮನೆ ಜಾತಿ ಇದೆ ಅಂತ ಒಪ್ಕೊಳ್ತೀನಿ. ಈಗ ನಮ್ಮಲ್ಲಿ ನಾವು ಒಬ್ಬರನ್ನ ಎಸ್ ಸಿ ಮದುವೆ ಆಗ್ತೀವಿ, ಇವ್ರ ಮಂತ್ರಿ ಇದ್ದಾರೆ, ಜವಾಬ್ದಾರಿ ಅವ್ರದಾರ, ಹಂಗಾರೆ ಅವ್ರ ಮಕ್ಕಳಿಗೆ ಇವ್ರು ತಾಯಿದನ್ನು ಕಾಸ್ಟ್ ಕೊಡಿಸ್ತಾರೋ? ಚುನಾವಣೆ ಬಂದಾಗಟ್ಟ ಬರೋದು ಇಂಥದ್ದು ಹೇಳೋದು. ಆಮೇಲೆ ನಾವು ಇಲ್ಲೆಲ್ಲ ಪಾಪ ಇದು ಮುಗ್ಧ ಈ ಪಂಚಮಸಾಲಿ ಸಮಾಜ ಅಂತೇಳಿ ಎಲ್ಲರನ್ನೂ ತುಳಿಯೋದು. ನಾವು ಪಂಚಮಸಾಲಿ ಸಮಾಜ ಇದ್ದೀವಿ. ಏನು ಮಾಡಿದ್ರು ಅವ್ರ ಹೋರಾಟ ಮಾಡೋ ಮುಂದಾಗ ಹೇಳಿದರು, ನಮ್ಮ ಸರ್ಕಾರ ಬರ್ತಾರೆ 2 ತಿಂಗಳೊಳಗೆ ನಾವು ನಿಮಗೆಲ್ಲ ಟೂ ಎ ಕೊಡಿಸ್ತೋತ. 2A ಎಲ್ಲ ಇವ್ರು ಎಲ್ಲಿದ್ದಾರೆ ಗೊತ್ತಲ್ಲ, 2 ನಂಬರ್ ಮಾಡಿದರು. ಈಗ ಚುನಾವಣೆ ಬಂದು ಮತ್ತೆ ಜಾತಿ ಮಾಡಕತ್ತಾರ. ಅವ್ರ ಜಾತಿ ಹಿಡ್ಕೊಂಡಿಕೆರಿಂದ ಇವ್ರು ನಮ್ಮ ಈ ಸ್ಥಳೀಯ ಹಿಂದಿನ ಪರಾಜಿತ ಅಭ್ಯರ್ಥಿ ಇರ್ತಾರಲ್ಲ ಮಾಂತೇಶ್ ಕಡಾಡಿ ಅವರು, ಇವರು ಭಾಳ ಇದನ್ನು ಮಾಡ್ಕೊಂಡು ಹೊಂಟಾರ. ಆಮೇಲೆ ಇನ್ನೊಂದು ಹೇಳಿದ್ರು ಅವರು, ಏನೋ ಟ್ರೆಜರಿ ಹೊಡೆದಕ್ಕೆರಿಂದ ಎಲ್ಲ ದುಡ್ಡು ತಗೊಂಡ್ರಂತ. ಟ್ರೆಜರಿ ಹೊಡ್ಯಕ್ಕೆ ನಾವೇನು ಗುಂಟಗಿರಿ ಮಾಡಕ್ಕೆ ಹೋಗಿದ್ವಲ್ರಿ. ಅಲ್ಲಿ ಹೋದವ್ರು ಯಾರು? ಪೊಲೀಸರು, ಚುನಾವಣಾಧಿಕಾರಿಗಳು. ನಾವು ಒಂದು ವೇಳೆ ಟ್ರೆಜರಿ ಹೊಡೆದ್ರೆ ಚುನಾವಣಾಧಿಕಾರಿಗಳು ನಮ್ಮ ಮ್ಯಾಗೆ ಕಂಪ್ಲೇಂಟ್ ಕೊಡ್ತಿದ್ರು, ನಮ್ಮ ಮೀರ್ ಕೇರಿಂದವ್ರು ಗಲಾಟೆ ಮಾಡ್ಯಾರ ಅಂತೇಳಿ. ಸ್ವತಃ ಚುನಾವಣಾಧಿಕಾರಿಗಳು ಅವ್ರ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಾರ. ಜನರಿಗೆ ತಪ್ಪು ದಾರಿ ತುಳಿಸೋದು, ಸುಳ್ಳು ಹೇಳೋದಂದ್ರೆ ಇನ್ನೂ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಯಾರಂತ ಇವ್ರು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಈಗ ಅವ್ರ ಬಗ್ಗೆ ನಾವು ಏನು ಹೇಳೋದಪ್ಪ ಅಂತಂದ್ರೆ ಬರೀ ಜನರನ್ನ ದಾರಿ ತಪ್ಪಿಸೋದು, ನಿನ್ನೆ ನಾವು ಸ್ವತಃ ನಾವು ಅಲ್ಲೇ ಇದ್ದೀವಿ, ನಾವು ಅಲ್ಲೇ ಇದು ಕಂಪ್ಲೇಂಟ್ ಕೊಡ್ತೀವಿ, ಎಲ್ಲರೂ ಅಲ್ಲೇ ಕುಂತೀವಿ. ಕುಂತ ಹೇಳಿದಾಗ ಅವ್ರು ಅಡಿಷ್ನಲ್ SP ಅವ್ರು ಹೇಳ್ತಾರೋ ಇಲ್ಲ ನೀವು ಹೋಗಿ ಬಿಡ್ರಿ ಅಂತ. ಇಲ್ಲಿ ಹೇಳ್ತಾರೆ ಗುಂಡಾಗಿರಿ ಮಾಡಿ ನಮ್ಮ ಗಾಡಿ ತರಬಿರಿ ಅಂತ. ಗುಂಡಾಗಿರಿ ಮಾಡಿ ಗಾಡಿ ತರಬಿಲ್ಲ, ನ್ಯಾಯ ಕೇಳಿ ಗಾಡಿ ತರಬಿದ್ದೀವಿ. ಗುಂಡಾಗಿರಿ ಯಾವುದು ನ್ಯಾಯ ಅನ್ನೋದು ಮೊದಲಿಗೆ ಗಾಡಿ ಹಾಸಕ್ ಬಂದ್ರಲ್ರಿ, ನ್ಯಾಯ ಯಾವ್ದಾ ಇದನ್ನ ಯಾವ್ದು ಅಂತ ಅವ್ರು ತಿಳ್ಕೊಳ್ಬೇಕು. ಮೊದಲು ಗುಂಡಾಗಿರಿ ಯಾರು ನಡೆದೈತಿ ಅವ್ರು ತಿಳ್ಕೊಬೇಕು. ಮತ್ತು ಅದನ್ನೆಲ್ಲ ಬಿಡ್ತಾರೆ, ಯಾರ್ದು ಸಂಬಂಧ ಇಲ್ದವ್ರನ್ನ ಶಾಸಕರು ಮಾಡಿಸಿರು, ಅವ್ರು ಮಾಡಿಸಿರು. ನಾವೇನು ಯಾರು ಶಾಸಕರು ಶಿಷ್ಟಾರಲ್ಲ, ಯಾರ ಮಡಿ ಬಾಗಿಲಿಗೆ ಹೋಗೋದಿಲ್ಲ. ನಾವು ಪಕ್ಷದ ಕಾರ್ಯಕರ್ತರ, BJP ಪಕ್ಷದಕ್ಕೆ ಇದನ್ನು ನಾಚಿಕೆ ಬರೋದಿಲ್ಲ. ಇವ್ರು ಕಾರ್ಯಕರ್ತರು ಅಂತ ಹೇಳ್ತಾರಲ್ಲ, BJP ಪಕ್ಷದ ಮಾತಾಡೋಕೆ ಇವ್ರಿಗೆ ಏನು ನೈತಿಕತೆ ಹಾಕೈತಿ, ಇವ್ರ ಹತ್ರ ಏನು ನೈತಿಕತೆ ಐತೆ ಅದು ಬೇಕು ಮೊದಲಿಗೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಪೊಲೀಸರು. ಇರಲಿಲ್ಲ ಅಂತಂದ್ರೆ ನಾವು ಮತ್ತೆ ನಾವು BJP ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರ ಬಗ್ಗೆ ಆಯ್ತು, ಅವ್ರು ಮಾಡಿದ ತಪ್ಪಿನ ಬಗ್ಗೆ ಆಯ್ತು, ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಪೊಲೀಸ್ ಇಲಾಖೆ ಮುಂದೆ ನಾಳೆ ಒಂದು ವೇಳೆ ಅವ್ರನ್ನ ಬಂಧಿಸದೇ ಹೋದರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೊಂಡಿರ್ತೀವಿ, ಚುನಾವಣಾಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ. ಅವ್ರೇನೋ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರಂತ ಅವ್ರಿಗೆ ಕಾಯ್ದೆನೂ ಗೊತ್ತೈತಿಲ್ಲ ನನಗೆ ಗೊತ್ತಿವಲ್ದ. ಏನು ಮಾನನಷ್ಟ ಮೊಕದ್ದಮೆ ಹಾಕೋದಾರ? ಅವ್ನು ಬೈದಿಲ್ಲ ಅಂತ ಇವ್ರಿಗೆ ಅಸಹ್ಯ ಆತಂತ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಬೈದಾನ ಅಂತ ಹೇಳಕ್ಕೆ ಸಾಕ್ಷಿದಾರನ ಹೆಸರು ಕೊಟ್ಟಿವಿ, ನಾವೇನು ಹೊಸದು ಕೊಟ್ಟಿವಿ, ಸಾಕ್ಷಿದಾರ ಹೆಸರು ಕೊಟ್ಟಿವಿ, ವಿಡಿಯೋಗಳು ಕೊಟ್ಟಿವಿ. ಇವ್ರ ಕೈ ಮೇಲೆ ನಮ್ಮನ್ನು ಬಡಿಯಾಕೆ ಬಂದದ್ದು ವಿಡಿಯೋಗಳು ಕೊಟ್ಟಾರೆ, ನಮ್ಮ ಕಾರ್ಯಕರ್ತರು ಬಡಿಯಾಕೆ ಬಂದದ್ದು. ಮತ್ತು ಅಷ್ಟು ಇವ್ರು ಅಗದಿ ಇದರಲ್ಲಿ ಹೇಳೋರ ಪ್ರಾಮಾಣಿಕರಾಗಿದ್ದಂದ್ರೆ ಓಡಿ ಯಾಕೆ ಹೋಗ್ಬೇಕು? ಸಂದ್ರಾಗ ಓಡೋದು ವಿಡಿಯೋ ಐತಿ ನೋಡ್ಬೇಕು ಎಲ್ಲರೂ. ಸಂದ್ರಾಗ ಓಡಿ ಯಾಕೆ ಹೋಗ್ತಿದ್ರು ಇವ್ರ ತಪ್ಪ ಮಾಡ್ತಿರ್ಲಿಲ್ಲ ಅಂದ್ರೆ ಓಡೋ ಅವಶ್ಯಕತೆ ಏನಿತ್ತು? ಸರ್ಕಾರ ಇವ್ರದ ಮತ್ತು ಅವ್ರ ಹಿಂದೆ ಬೆಂಬಲ ಅಂತದ ಏನೆಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಅವ್ರನ್ನ ರಾಜಮರ್ಯಾದೆ ಅಂತ ಕುಣಿಸಿದಾರೆ, ನಮ್ಮ ಕಾರ್ಯಕರ್ತರು ಬಾಗಲ್ದಾಗ ನಿಂತಿದಾರ. ಮತ್ತು ಈ ರೀತಿ ಇವ್ರು ಮಾಡೋದು ಸರಿ ಅನಿಸೋದಿಲ್ಲ. ಸರ್ಕಾರನೂ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಯಾರನ್ನೂ ಅದನ್ನು ಇದನ್ನು ಅಂತ ಹೇಳುವಂಥ ನಮ್ಮ ಗೃಹ ಮಂತ್ರಿಗಳು ಒಬ್ಬ ಜವಾಬ್ದಾರಿ ಮನುಷ್ಯ, ಹಿಂದೆ ಚುನಾವಣೆ ಅಭ್ಯರ್ಥಿ ಅದಾವ, ಅಂಥವ್ನ ಮ್ಯಾಗ ಒಂದು ಕಂಪ್ಲೇಂಟ್ ಅವ್ನು ಸ್ಟೇಷನ್ದಾಗ ಅದಾನ ಅಂತ ನಾವು ಕಂಪ್ಲೇಂಟ್ದಾಗೂ ಬರ್ದೀವಿ. ಇಟ್ಟಿದ್ದು ಅರೆಸ್ಟ್ ಮಾಡಿಸ್ದಾಗ ಅವ್ರು ಇದನ್ನು ಮಾಡ್ತಾರಂತಂದ್ರೆ ನಿರ್ಲಕ್ಷ್ಯ ತೋರ್ತಾರಂತಂದ್ರೆ ಎಷ್ಟು ನಿರ್ಲಜ್ಜಗೇಡಿ ಸರ್ಕಾರ ಐತಿ. ಇವರು ಎಷ್ಟು ನಿರ್ಲಜ್ಜ. ಸಾಕ್ಷಿ ಕೊಟ್ಟಿಲ್ಲ, SP ಅವ್ರು ಹೋಗಂದ್ರಂತ. ಅಂಕಲ್ಗೆ ಪೊಲೀಸ್ ಕ್ರೈಮ್ ನಂಬರ್ 29/2024 ಅವ್ರ ಮ್ಯಾಗ ಅಟ್ರಾಸಿಟಿ ಆಗೈತಿ. ಅದ್ರಾಗ ಅವ್ರ ಜೊತೆ ಮತ್ತು 4 ಜನ ಆರೋಪಿಗಳು ಮಾಡ್ಯಾರ.
ಆರೋಪಿಗಳು ಮಾಡಿ ಯಾರೋ ಅವರು ಇಲ್ಲಿ ಭದ್ರಾವತಿಯಿಂದ ಬಂದನಂತ ಅವ್ನು ನಮಗೇನು ಗೊತ್ತಿಲ್ಲ ರೀ ಅಂತ. ಭದ್ರಾವತಿ ಬಂದ ನಮಗೇನು ಗೊತ್ತಿಲ್ಲ, ನಾವು ಇವು ಯಾರು ಗೊತ್ತಿಲ್ಲ, ನಮ್ಮನ್ನು ವಿಡಿಯೋ ಒಳಗೆ ಹೇಳ್ತಾನೆ ನಾವು ಕಾಂಗ್ರೆಸ್ ಆಫೀಸ್ನಿಂದ ರೊಕ್ಕ ತಂದ್ರಿ, ಕಾಂಗ್ರೆಸ್ ಆಫೀಸ್ ಅಂತಂದ್ರೆ ಮಾತೇಶ್ ಕಡಾಡಿ ಅವ್ರ ಆಫೀಸ್ ರೀ ಅಂತ ಹೇಳ್ತಾನೆ ನಾವು. ಮತ್ತು ಏನೂ ಗೊತ್ತಿರಲಿಲ್ಲ ಅಂದ್ರೆ ಅವ ಹೆಂಗೆ ಹೇಳ್ತಾನೆ ಅದನ್ನು? ನೀವು ಏನೋ ಬಡದ ಹೆದರ್ಸಿ ಮಾಡಿರತ್ತೇಳಿ ಅವ್ನು ಕಡಾಡಿ ಅವ್ರು ಆರೋಪ ಸರ್ ವಿಡಿಯೋ ಡೈರೆಕ್ಟ್ ಐತೆ ನಮ್ಮದು, ಡೈರೆಕ್ಟ್ ವಿಡಿಯೋ ಐತೆ, ನಾವು ಕಟ್ ಮಾಡಿಲ್ಲ. ಯಾಕಂದ್ರೆ ಕಟ್ ಮಾಡೋದು ಅವ್ರಿಗೆ ಗೊತ್ತೈತಿ, ಯಾಕಂದ್ರೆ ಅವ್ರು ಗುರುಗಳದಾರಲ್ಲ ಅವ್ರಿಗೆ ಗೊತ್ತೈತಿ ಕಟ್ ಮಾಡೋದು, ಯಾವ್ದಾರ ಜೋಡಿಸೋದು, ವಿಡಿಯೋ ಹರಿಬಿಡೋದು, ಪೆನ್ ಡ್ರೈವ್ ಬಿಡೋದು ಅವ್ರಿಗೆ ಗೊತ್ತೈತಿ, ನಮಗೆ ಗೊತ್ತಿಲ್ಲ ಅದು. ನಾವು ವಿಡಿಯೋ ಡೈರೆಕ್ಟ್ ಬಿಟ್ಟು ನಡು ಹೆದರಿಸಿದ್ದು ಏನಾರು ಒಂದು ವರ್ಡ್ ಬಂತಂದ್ರೆ ಅವ್ರು ಡಾಕ್ಟರ್ ಏನು ಹೇಳ್ತಾರೆ ನಾವೆಲ್ಲರೂ ಕೇಳಾಕ್ತಾ ಇರ್ತೀವಿ. ಆಮೇಲೆ ಭದ್ರಾವತಿ ಅವರ ಗೋಕಾಕದಾಗ ಬಂದ ಎಲ್ಲ ಲಾಜ್ಗಳು ಹಿಡ್ಕೊಂಡಾರ. ಹಾಂ ಅದನ್ನು ಹೇಳ್ಬೇಕ್ರಿ, ಎಲ್ಲ ದೊಡ್ಡ ದೊಡ್ಡ ಲಾಜೆಲ್ಲ ಹಿಡ್ಕೊಂಡಾರ. ಏನು ಇಲ್ಲಿ ಬರಾಕೇನು ಯಾರು ಕುಬಸದ ಕಾರ್ಯಕ್ರಮ ಇತ್ತು, ಏನು ಮದುವೆ ಇತ್ತು, ಬಂದದ್ದು ರೊಕ್ಕ ಹಂಚಕ್ಕ ಮಾಡೋದು ಹೊಲಸು ದಂಧೆಗೆ, ಎಲ್ಲ ಭ್ರಷ್ಟಾಚಾರ ತಮ್ಮ ಹತ್ರನೇ ಐತಿ. ಆದ್ರೆ ಮಾತಾಡೋದು ಮ್ಯಾಗ ಅಗದಿ ರಾಮಣ ಥರ ಮಾತಾಡೋದು. ಹೊರಗಿನವ್ರು ಬಂದ್ರೆ ಮಾತಿಗೆ ಬಂದು ಹೇಳ್ತೀವಿ, ಇಲ್ಲೇ ಬಾಜುಕ ಎಷ್ಟು ನಮ್ಮ ಬೆಳಗಾವಿಗೆ ಹಚ್ಚಿದ್ರೆ ಇದ್ದಂಥ ಧಾರವಾಡದಿಂದ ಬಂದಂಥ ಕ್ಯಾಂಡಿಡೇಟ ಹೊರಗಿನವಂತ, ಭದ್ರಾವತಿಯಿಂದ ಇವ್ರು ರೊಕ್ಕ ಹಂಚಕ್ಕೆ ಬಂದರು, ಇವ್ರ ಮನೆ ಮಕ್ಕಳಂತ. ಇವ್ರಿಗೆ ಹೆಂಗೆ ಏನು ಹೇಳ್ಬೇಕು ನಮಗೂ ತಿಳಿವಲ್ದಾಗೈತಿ. ಅದನ್ನು ಇವ್ರು ಕೇಳ್ಕೊಂಡು ಕೇಳಿದ ಅದಕ್ಕೂ ಬೆಂಬಲ ಕೊಡ್ತಾರಲ್ಲ ಇಂಥವ್ರ. ಇವ್ರಿಗೆ ಯಾವ ನಮ್ಮ BJP ಪಕ್ಷದ ಕಾರ್ಯಕರ್ತರು ನಾಚಿಕೆ ಬಗ್ಗೆ ಕೇಳ್ತಾರಲ್ಲ, ಇವ್ರಿಗೆ ಎಲ್ಲೈತಿ ನಾಚಿಕೆ ಅಂತೇಳಿ ನಾವು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ. ತಂದೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತೇ ಇಲ್ಲ. ಅಭ್ಯರ್ಥಿ ತಂದೆ ಯಾರು ಅನ್ನೋದು ಯಾರಿಗೂ ಗೊತ್ತಿದ್ರಿ? ಅದನ್ನೇನು ಬೇಡ, ಅದನ್ನೇನು ಮಾಡೋದು ಬೇಡ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಐತ್ರಿ. ಉದಾಹರಣೆಗೆ ಇಲ್ಲೇ ಬಾಜುಕ್ ಅವ್ರ ಪಕ್ಷದ ಅಭ್ಯರ್ಥಿ ಇದಾರೆ, ಅಲ್ಲಿ ತಾಯಿ ಎಲ್ಲಿಯೂ ಇಲ್ಲ, ತಂದೆ ನಿಂತ ಮಾಡ್ತಾರೆ. ಇದು ನಮ್ಮ ಸಂಸ್ಕೃತಿ. ನಮ್ಮ ಹೆಣ್ಮಕ್ಳು ಹೊರ ಬರ್ಬೇಕಾದ್ರೆ ಅವಶ್ಯಕತೆ ಬಿದ್ದಾಗಟ್ಟ ಬರ್ತಾರೆ. ನಮ್ಮ ಸಂಸ್ಕೃತಿ ಇದೆ. ಮತ್ತು ನಮ್ಮ ತಂದೆ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲಿ ಅವ್ರ ಪಕ್ಷದ ಇದನ್ನ ಅಭ್ಯರ್ಥಿನೇ ಅದಾರ, ಅಲ್ಲಿ ಎಲ್ಲಿದ್ದಾರೆ ತಾಯಿ. ಅದನ್ನೇ ನಾವು ಅನ್ನೋ ಹಂಗಿಲ್ಲ, ಅದು ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ. ಆದ್ರೆ ಅದನ್ನು ತಮ್ಮ ಮನುಷ್ಯಗಳು ತಾವು ತೊಗೊಂಡು ಯಾರು ಬೆನ್ನು ನಾವು ಹತ್ತೀವಿ, ಏನು ಮಾಡಾಕತ್ತೀವಿ ಅನ್ನೋ ತಿಳ್ಕೊಂಡು ಅವರು ಇಂಥ ಪ್ರೆಸ್ ಮೀಟ್ ಮಾಡಬೇಕು, ಜನರ ಮೇಲೆ ತಪ್ಪು ಒಂದು ಅಪವಾದ ಹೊರಿಸ್ಬೇಕಂತೇಳಿ ಅವ್ರನ್ನ ಹೊರಿಸಬಾರ್ದಂತೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಅಂದ್ರೆ ಈಗ ಅಮಾಯಕರನ್ನ ನೀವು ಬಡದ ಅವ್ರ ಕಡೆಯಿಂದ ಹೇಳಿಕೆ ತೋರಿಸ್ತೀರಿ, ನಂತರ ಇದನ್ನ ಮನೆ ಒಳಗೆ ಹೊಕ್ಕ ಅವ್ರನ್ನ ಬಡದ ಟೇಜಿ ಒಳಗೆ ದುಡ್ಡು ತಗೊಂಡು ಹೋಗಿದ್ದೀರಿ ಅಂತೇಳಿ ಆರೋಪಗಳು ಪ್ರತಿ ಸಲ ಪತ್ರಿಕಾಗೋಷ್ಠಿ ಪ್ರತಿ ಸಲ ಎರಡು ಸಾರಿ ಆರೋಪ ಮಾಡಿದ್ದಾರೆ. ನಾವು ಅಲ್ಲ ನೀವು ಹೇಳೋದು ಕರೆಕ್ಟ್ ಐತೆ. ನಾವು ಟ್ರೆಜರಿ ಹೊಡೆದು ನಾವು ದುಡ್ಡು ತಗೊಂಡು ಬರ್ತಿದ್ರೆ ಅಲ್ಲಿ ಹೋದಾಗ ನಾವು ಅಷ್ಟೇ ಹೋಗಿಲ್ಲ, ನಾವು ಯಾರೂ ಇಲ್ಲ, ಹೊರಗಿದ್ದೀವಿ. ಪೊಲೀಸರು ಚುನಾವಣಾಧಿಕಾರಿಗಳು ಹೋಗ್ಯಾರ. ಇವು ಎಷ್ಟು ಹೇಳೋರು ಅದೇನೋ ಬೆಡ್ ಬಡ್ಡ್ಯಾಗ ಗಾಡಿ ಬಡ್ಡ್ಯಾಗ 76,000 ರೂಪಾಯಿ ಇಟ್ಟಾರ, ಕೆಳಗೆ 1 ಲಕ್ಷ ಇಟ್ಟಾರ, ಕೆಳಗೆ 1 ಲಕ್ಷ ರೂಪಾಯಿ ಇಟ್ಟಾರ. ಟ್ರೆಜರಿ ಅನ್ನೋದು ಅಲ್ಲಿ ಎಲ್ಲೂ ಬಂದೇ ಇಲ್ಲ, ಪಂಚನಾಮ ಮಾಡ್ಯಾರ. ಏನು ಅವ್ರೇನ ನಮ್ಮ ಸಂಬಂಧಿಕರು ಅಲ್ಲ, ಇವ್ರ ಸಂಬಂಧಿಕರು ಅಲ್ಲ, ಅವ್ರ ಚುನಾವಣಾಧಿಕಾರಿಗಳು ರಿಪೋರ್ಟ್ ಕೊಟ್ಟಾರ. ಅಲ್ಲಿ ಪಂಚನಾಮ ಮಾಡಿಸ್ಕೊಂಡಿದ್ದಾರೆ, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಅಲ್ಲಿ